ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಡಿಫ್ರೆಂಟ್ ಆದ ಪಾಯಸದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಮನೆ ಹತ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ವಿಡಿಯೋ ಮಾಡಲಿಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ವಿಡಿಯೋದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಕ್ಷಮೆ ಇರಲಿ. ಈಗ ನಾನು ಈ ಪಾಯಸನ ಹೇಗೆ ಮಾಡಿದೆ ಮತ್ತು ಈ ಪಾಯಸಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಹಾಗೆ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇವಾಗ ನಾನು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಜೊತೆಗೆ 1-2 ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡ್ರು ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನು ತುಪ್ಪನೂ ಸಹ ತೊಗೊಂಡಿದ್ದೀನಿ. ಜೊತೆಗೆ ನೋಡಿ, ಇದು ಸಕ್ಕರೆ, ಒಂದು 200 ಗ್ರಾಮ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದೇ ನೋಡಿ, ನಾನು ಈ ಪಾಯಸಕ್ಕೆ ಬಳಸುವಂಥ ಇದಕ್ಕೆ ನೈಲಾನ್ ರೈಸ್ ಅಂತ ಕರೀತಾರೆ, ಮತ್ತು ಸಾಗು ರೈಸ್ ಅಂತ ಕರೀತಾರೆ. ನೋಡಲಿಕ್ಕೆ ಸೇಮ್ ಸಕ್ಕರೆ ಥರನೇ ಇರುತ್ತೆ, ಆದರೆ ಸಕ್ಕರೆ ಅಲ್ಲ. ನೋಡಿ, ನಾನು ತುಂಬ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ. ಸಕ್ಕರೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಆ ಥರ ಇದೆ. ಈ ಸಾಗು ರೈಸನ್ನು ಬಳಸಿ ನಾನು ಇವತ್ತು ಈ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ನಾನು 2 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಇನ್ನೂ ಜಾಸ್ತಿನೇ ಹಾಕ್ಕೋಬೋದು. ತುಪ್ಪ ಹಾಕಿದಷ್ಟು ಪಾಯಸ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ನಾನು ಏನು ತೋರಿಸಿದೆ ಈ ಸಾಗು ರೈಸನ್ನು ನಾನು ಈ ತುಪ್ಪದಲ್ಲಿ ಹುರ್ಕೊಳ್ತೀನಿ. ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಸೇಮ್ ಸಕ್ಕರೆ ಥರನೇ ಇದೆ, ಆದರೆ ಸಕ್ಕರೆ ಅಲ್ಲ. ಈಗ ಈ ಸಾಗು ರೈಸನ್ನು ಈ ತುಪ್ಪದ ಜೊತೆ ಹಾಕ್ಕೊಂಡು ಏನಿಲ್ಲ ಅಂದರೂ ಒಂದು 5-6 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ಸಕ್ಕರೆ ಟೈಪ್ ಇರೋದು ಸೇಮ್ ಎಲ್ಲ ಹರಳಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಸ್ವಲ್ಪ ಉರಿ ಜಾಸ್ತಿ ಮಾಡಿದ್ರೂ ಸೀದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲೇ ಒಂದು 5-6 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಸ್ವಲ್ಪ ಹರಳಾಗಿ ಬರ್ತಾಯಿದೆ. ಇದೇ ಥರ ಫುಲ್ಲು ಹುರಿದಾಗ ಇನ್ನೂ ಸ್ವಲ್ಪ, ನಾನು ಏನು ಅರ್ಧ ಬಟ್ಲು ಹಾಕಿದ್ದೆ, 2 ಬಟ್ಲು ಆಗೋವಷ್ಟು ಈ ಸಾಗು ರೈಸ್ ಆಗುತ್ತೆ. ಸಾಮಾನ್ಯ ನಮ್ಮ ಹಿಂದೂ ಮದುವೆಗಳಲ್ಲಿ ವೆಜ್ ಊಟಕ್ಕಾಗಿರ್ಬೋದು, ನಾನ್ ವೆಜ್ ಊಟ ಕೊಡೋದಕ್ಕಿಂತ ಮೊದಲು ಕಂಪಲ್ಸರಿ ಪಾಯಸನ ಮಾಡ್ತಾರೆ. ಸೂಪರಾಗಿರುತ್ತೆ. ಸೇಮ್ ಇದೇ ಸಾಗು ರೈಸನ್ನು ಬಳಸಿ ಆ ಪಾಯಸನ ಮಾಡ್ತಾರೆ. ನಾನು ಮಾಮೂಲಿ ಸಬ್ಬಕ್ಕಿ ಅಂತ ಅಂದ್ಕೊಂಡಿದ್ದೆ ಇದು ಇಷ್ಟು ಟೈಮು. ಬಟ್ ನನ್ನ ತಂಗಿ ಮದುವೆಗೆ ನಾವು ಮನೇಲಿ ತರಿಸಿದಾಗಲೇ ನನಗೆ ಗೊತ್ತಿದ್ದು ಈ ಪಾಯಸ ಸಬ್ಬಕ್ಕಿಯಿಂದ ಮಾಡಿದ್ದಲ್ಲ ಅಂತ. ನೋಡಿ, ಈಗ ಹರಳು ಟೈಪ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಹರಳನ್ನು ನಾವು ಪ್ರೆಸ್ ಮಾಡಿದ್ರೆ ಪುರಿ ಥರ ನೋಡಿ ಸಣ್ಣಕ್ಕೆ ಉದುರುತ್ತೆ. ನೋಡಿ, ಈಗ ಪ್ರೆಸ್ ಮಾಡೋದು ನೋಡಿದೆ ಯಾವ ಥರ ಉದುರ್ತಾ ಇದೆ. ಇದು ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾವು ಇದನ್ನು ಈಗ ಸಪ್ರೇಟಾಗಿ ಎತ್ತಿಟ್ಕೋಬೋದು, ಆದರೆ ನಾನು ಇದನ್ನು ಸಪ್ರೇಟಾಗಿ ಎತ್ತಿಡೋಲ್ಲ. ಇದಕ್ಕೇ ನಾನು ಇವಾಗ ಹಾಲನ್ನು ಹಾಕ್ತಾಯಿದ್ದೀನಿ. ಮೊದಲೇ ಹುರಿದಿಟ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡು ಸಹ ಹಾಲನ್ನು ಹಾಕೋಬೋದು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬಿಳಿ ಮುತ್ತು ಕಂಡಂಗೆ ಕಾಣ್ತಾ ಇದೆ. ಈಗ ಇದು ಫುಲ್ಲು ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಏನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ, ನಾವು ಮೊದಲೇ ಹುರಿದಿಟ್ಕೊಂಡು ಹಾಲು ಬಿಸಿ ಮಾಡಿಕೊಂಡು ಆಮೇಲೆ ಬೇಕೇ ಸಹ ಇದನ್ನು ಹಾಕ್ಕೋಬೋದು. ನಾನೀಗ ಹುರಿದಿಟ್ಕೊಂಡ್ಮೇಲೆ ಹಾಲನ್ನು ಪಕ್ಕದಲ್ಲಿ ಬಿಸಿ ಮಾಡಿಟ್ಕೊಂಡಿದ್ದೆ, ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಮತ್ತೆ ಒಂದು 7-8 ನಿಮಿಷ ಚೆನ್ನಾಗಿ ಈ ಹಾಲು ಜೊತೆ ಬೇಯಿಸಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಹರಳೆಲ್ಲ ಮೇಲೆ ತೇಲ್ಕೊಂಡು ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ನಾನು ಸಕ್ಕರೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಅವರವರ ಸಿಹಿಗೆ ಅನುಸಾರವಾಗಿ ಸೇರಿಸ್ಕೋಬೇಕಾಗುತ್ತೆ. ಕೆಲವ್ರಿಗೆಲ್ಲ ಸ್ವೀಟ್ ಇಷ್ಟ ಆಗಲ್ಲ, ಇನ್ನೂ ಕೆಲವರು ಸ್ವೀಟನ್ನು ಇಷ್ಟಪಡ್ತಾರೆ. ಇದು ಕರೆಕ್ಟು ಸ್ವೀಟ್ ಇದೆ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ನಾವು ಹಾಕ್ಕೋಬೋದು. ಈಗ ಸಕ್ಕರೆನೂ ಸಹ ಸೇರಿಸ್ಕೊಂಡು ಮತ್ತೆ ಒಂದು 5-6 ನಿಮಿಷ ಸಣ್ಣ ಉರಿಯಲ್ಲೇ ಕುದಿಸ್ಕೋಬೇಕು. ನೋಡಿ, ಈ ಥರ ನೋಡಿದ್ರೆ ಈ ಥರ ಹರಳುಗಳೆಲ್ಲ ಮೇಲೆ ತೇಲ್ಕೊಂಡು ಬರಬೇಕು, ಅಲ್ಲಿವರೆಗೂ ಪಾಯಸ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ನಾನಿವಾಗ ಇದಕ್ಕೆ 1-2 ಚಮಚ ಆಗುವಷ್ಟು ಬಾದಾಮ್ ಪೌಡ್ರ್ ಇಟ್ಕೊಂಡಿದ್ದೆ, ಅದು ಬಾದಾಮ್ ಪೌಡ್ರನ್ನು ಸಹ ಸೇರಿಸ್ಕೊಳ್ತೀನಿ. ಈ ಬಾದಾಮ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಹಾಲಿನ ಜೊತೆ ಬಾದಾಮ್ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ
ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಬಾದಾಮ್ ಪೌಡ್ರ್ ಸೇರಿಸೋದ್ರಿಂದ ಪಾಯಸದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ಪಾಯಸಕ್ಕೆ ಬಾದಾಮ್ ಪೌಡ್ರು ಕಂಪಲ್ಸರಿ ಸೇರಿಸಲೇಬೇಕು, ಆವಾಗಲೇ ರುಚಿ ತುಂಬಾ ಚೆನ್ನಾಗಿರೋದು. ಮತ್ತು ಆ ಮದುವೆ ಮನೆ ಶೈಲಿಯ ಪಾಯಸದ ಕಲ್ಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಆ ಥರ ಬರಬೇಕಂದ್ರೆ ಈ ಬಾದಾಮ್ ಪೌಡ್ರನ್ನ ಸೇರಿಸಲೇಬೇಕಾಗುತ್ತೆ. ನೋಡಿ, ಈಗ ಕಲರು ಚೇಂಜ್ ಆಗ್ತಾಯಿದೆ, ಹಾಗೆ ಈ ಸಾಗು ರೈಸೆಲ್ಲ ಮೇಲೆ ತೇಲ್ಕೊಂಡು ಬರ್ತಾಯಿದೆ. ನೋಡಿ, ಇವಾಗ ಪಾಯಸ ಗಟ್ಟಿ ಆಗ್ತಾ ಬರ್ತಾ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಪಾಯಸ ಯಾವ ಕನ್ಸಿಸ್ಟೆನ್ಸಿಯಲ್ಲಿರಬೇಕೋ ಆ ರೀತಿ ಇದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ತಿನ್ನಲಿಕ್ಕೂ ಸಹ ಅಷ್ಟೇ ಸೂಪರಾಗಿರುತ್ತೆ. ಆಹಾ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಒಂದು ಚೆನ್ನಾಗಿದೆ. ಮದುವೆ ಮನೆಯಲ್ಲಿ ಯಾವ ಥರ ಕೊಡ್ತಾರೋ ಅದೇ ಕಲ್ಲರು, ಅದೇ ಕನ್ಸಿಸ್ಟೆನ್ಸಿ, ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಅಷ್ಟು ಚೆನ್ನಾಗಿದೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕಾ ವ್ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ. ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು.